ಹೆಲೋ ಎವ್ರಿವಾನ್, ವೆಲ್ಕಮ್ ಟು ನ್ಯೂಸ್ ಟ್ರ್ಯಾಕ್ ಚಾನಲ್. ನಾನು ನಿಮ್ಮ ರಿಯಾ ಭಾಸ್ಕರ್ ಮಾತಾಡ್ತಾ ಇದ್ದೀನಿ. ಇವತ್ತು ನಾನು ಬೆಳಗಾಂ ಬಂದಿದ್ದೀನಿ ಫಾರ್ ಕ್ರಿಸ್ಮಸ್ ಸ್ಪೆಷಲ್. ಸೊ ಇವತ್ತು ನಾನು ನಾಜೀರ್ ಸರ್ನ ಮೀಟ್ ಆದೆ. ಅವರು ನನ್ನ ಇಂಟರ್ವ್ಯೂ ಮಾಡಬೇಕಂತ ಡಿಸೈಡ್ ಮಾಡಿದ್ದಾರೆ. ಸೊ ನಾನು ಫಸ್ಟ್ ಇಂಡಸ್ಟ್ರಿಗೆ ಬಂದಿದ್ದ ತಕ್ಷಣ ಮೂವಿಗೆ ಎಂಟರ್ ಆಗಿಲ್ಲ. ನಾನು ಫಸ್ಟು ಸೀರಿಯಲ್ ಮಾಡಿದ್ದು ಗೀತಾಂಜಲಿ, ಸ್ಟಾರ್ ಸುವರ್ಣಲ್ಲಿ ಟೆಲಿಕಾಸ್ಟ್ ಆಗ್ತಿತ್ತು. ಮತ್ತು ನಾನು ಅಮೃತ ವರ್ಷಿಣಿ ಸೀರಿಯಲ್ಲೇ ಮಾಡಿದ್ದು. ದೆನ್ ಒಡೆಯ ನನ್ನ ಫಸ್ಟ್ ಫಿಲಿಮ್ ಆ್ಯಸ್ ಎ ಚೈಲ್ಡ್ ಆರ್ಟಿಸ್ಟ್. ಸೊ ನಾನು 7 ಇಯರ್ಸ್ ಬೇಬಿಯಿಂದ ಮಾಡ್ಕೊಂಬಂದಿದ್ದೀನಿ. 18 ಮೂವೀಸ್ ಕಂಪ್ಲೀಟ್ ಆಗಿದೆ. ಸೊ ಮೇಜರ್ ಮೂವೀಸ್ ಲವ್ ಯು ರಚ್ಚು, ಒಡೆಯ ಮತ್ತು ದಂಡುಪಾಳ್ಯ ಪಾರ್ಟ್ 3ಯಲ್ಲಿ ಫೇಮಸ್ ಸ್ಟಾರ್ ಡೈರೆಕ್ಟರ್ ಜೊತೆಲ್ಲ ಆ್ಯಕ್ಟ್ ಮಾಡಿದ್ದೀನಿ. ದೆನ್ ಫಾರ್ ಮೈ ಸ್ಟಡೀಸ್ 10th 11th ನಾನು ಬ್ರೇಕ್ ತಗೊಂಡೆ. ಈಗ ಕಮರ್ಷಿಯಲ್ ಆಗಿ ಹೀರೋಯಿನ್ ಆಗಿ ಮಾಡ್ತಾ ಇದ್ದೀನಿ ಫಾರ್ ತೆಲುಗು, ತಮಿಳ್ ಮತ್ತು ಕನ್ನಡ ಮೂವೀಸ್. ಸೊ ಈಗ ಮಲಯಾಳಮಲ್ಲಿ ಕೂಡ ಮಾಡ್ತಾ ಇದ್ದೀನಿ. ಈಗ ನಾನು ಮಾಡಿರೋ ಜಸ್ಟಿಸ್ ಮತ್ತು ನಿನ್ನಲ್ಲೇ ಮತ್ತು ಹಲವಾರು ಮೂವಿ ಈಗ ಜನವರಿ, ಫೆಬ್ರವರಿ, ಮಾರ್ಚಿಗೆ ರಿಲೀಸ್ ಇದೆ. ಸೊ ಈಗ ನಾವು ಪ್ರಮೋಷನ್ ಮಾಡ್ತಾ ಇದ್ದೀವಿ. ಚೈಲ್ಡ್ಹುಡ್ಡಿಂದ ಬಂದಾಗ ಈಗ ನೋಡಿದ್ರೆ ತುಂಬ ಡಿಫ್ರೆನ್ಸ್ ಇದೆ, ಫೇಶಿಯಲ್ ಆಗಲಿ, ಸೊ ಹೈಟ್ ಪ್ರತಿಯೊಂದೂ. ಸೊ ಆಗ ತುಂಬ ನನಗೆ ಸಪೋರ್ಟ್ ಮಾಡಿದ್ರಿ ನೀವು ಅಮೃತ ವರ್ಷಿಣಿ ಸೀರಿಯಲ್, ಗೀತಾಂಜಲಿ ಸೀರಿಯಲ್. ಈಗ ನಾನು ಎಲ್ಲ ಮೂವೀಸ್ಗೂ ಈ ಥರ ಸಪೋರ್ಟ್ ಮಾಡಿಕೊಂಡೆ ಬನ್ನಿ. ನನ್ನ ಪರ್ಸ್ನಲ್ ಲೈಫ್ ಬಗ್ಗೆ ಹೇಳಬೇಕಂದ್ರೆ ನಾನೀಗ ಡಿಗ್ರಿ ಮಾಡ್ತಾ ಇದ್ದೀನಿ. ಸೊ ನಾನು JSPU ಕಾಲೇಜ್ ಬ್ಯಾಂಗ್ಳೂರಲ್ಲಿ ಓದಿದ್ದು. ನಾನು ಹುಟ್ಟಿದ್ದು ಬೆಳಗಾಂ. ಸೊ ಬೆಳಗಾಂ ಜೊತೆ ಒಂದು ಅಟ್ಯಾಚ್ಮೆಂಟ್ ನನಗೆ ಯಾವಾಗಲೂ ಇದೆ. ಇಲ್ಲಿ ಫೇಮಸ್ ಪ್ಲೇಸಸ್ ಆಗಿರಲಿ, ಮತ್ತು ಕೂಂದ ಇಸ್ ಮೈ ಫೇವ್ರೆಟ್. ಇಲ್ಲಿ ಪ್ರತಿ ಸಲ ಬಂದಾಗಲೂ ತಿನ್ಕೊಂಡೇ ಹೋಗ್ತೀನಿ. ಮತ್ತು ಇಲ್ಲಿ ಚರ್ಕಾ ಮೆಸ್ ಕರೆಕ್ಟಾಗಿ ಸ್ಪೆಲ್ ಮಾಡಿದೆ ಅನ್ಕೊತೀನಿ. ಅಲ್ಲಿನ ಊಟ ಅಂತೂ ನಂಗೆ ಫೇವ್ರೆಟ್. ಉತ್ತರ ಕರ್ನಾಟಕ ಫುಡ್ ಇದೆ. ಸೊ ಅಲ್ಲಂತೂ ಊಟ ಮಾಡಿ ಹೋಗೋಕ್ಕೆ ನನಗೆ ತುಂಬ ಇಷ್ಟ. ಬೆಳಗಾಮಲ್ಲಿ ಅಟ್ಯಾಚ್ಮೆಂಟ್ ಇದೆ. ಹುಟ್ಟಿದ್ದು ಇಲ್ಲೇ, ಬೆಳೆದಿರೋದೆಲ್ಲ ಕುಂದಾಪುರ, ಮಂಗಳೂರು, ಉಡುಪಿಯಲ್ಲಿ, ಇರೋದು ಬ್ಯಾಂಗ್ಳೂರಲ್ಲಿ. ಸೊ ಇದು ನನ್ನ ಪರ್ಸ್ನಲ್ ಡೀಟೇಲ್ಸ್. ಅದು ಬಿಟ್ಟರೆ ನನ್ನ ಮೂವೀಸ್ ಬಗ್ಗೆ ಮಾತಾಡಬೇಕಂದ್ರೆ ಆ್ಯಕ್ಟಿಂಗ್ ಬಗ್ಗೆ ತುಂಬ ಪ್ಯಾಷನೇಟ್ ಆಗಿದ್ದೀನಿ. ಸಣ್ಣ ವಯಸ್ಸಿಂದನೂ ಮಾಡಲಿಂಗ್ಗೆ, ಆ್ಯಕ್ಟಿಂಗ್ಗೆ ತುಂಬ ಆಫರ್ಸ್ ಬಂದಿದೆ ಸ್ಕೂಲ್ ಟೈಮಿಂದನೂ. ಈಗ ನಾನು ಹೆಂಗೆ ಮ್ಯಾನೇಜ್ ಮಾಡ್ತೀನಿ ಅಂತ ತುಂಬ ಜನ ಕೇಳಿದ್ದಾರೆ ಪ್ರೀವಿಯಸ್ ಇಂಟರ್ವ್ಯೂಸಲ್ಲೂ. ಸೊ ನೀವು ಆರಾಮಾಗಿ ಕರೆಸ್ಪಾಂಡೆನ್ಸ್ ಮಾಡ್ಬೋದು. ಫಾರ್ ಮಾಡಲಿಂಗ್ ಆ್ಯಂಡ್ ಆ್ಯಕ್ಟಿಂಗ್ ಅವ್ರಿಗೆ ನಾನು ಹೇಳ್ತಾ ಇರೋದು. ನಾನು ಪರ್ಸ್ನಲಿ ಕರೆಸ್ಪಾಂಡೆನ್ಸ್ ಮಾಡ್ತಿದ್ದೀನಿ JSPU ಯೂನಿವರ್ಸಿಟಿಯಲ್ಲಿ. ಸೊ ಬ್ಯಾಂಗ್ಳೂರಲ್ಲಿ ಓದ್ತಾ ಇರೋದು ನಾನು. ಬೆಳೆದಿದ್ದು ಅಪ್ಪ ಅಮ್ಮನೂರೆಲ್ಲ ಕುಂದಾಪುರ, ಉಡುಪಿ. ಸೊ ಅಲ್ಲೂ ನಂಗೆ ತುಂಬ ಅಟ್ಯಾಚ್ಮೆಂಟ್ ಇದೆ. ಅಲ್ಲಿನ ಜನ ಅಂತೂ ತುಂಬ ಬೆಳೆಸ್ತಿದ್ದಾರೆ ನನಗೆ. ಅಲ್ಲಿನ ಯೂಟ್ಯೂಬರ್ಸ್ ಆಗಲಿ ಲಾಸ್ಟ್ ಟೈಮ್ ತುಂಬ ಪ್ರೀತಿಯಿಂದ ಇಂಟರ್ವ್ಯೂ ಮಾಡಿಕೊಟ್ರು ನನಗೆ. ಸೊ ಥ್ಯಾಂಕ್ ಯು ಆಲ್. ಆ್ಯಂಡ್ ಆ ಯೂಟ್ಯೂಬರ್ಸ್ಗೆ ಥ್ಯಾಂಕ್ ಯು ಸೋ ಮಚ್. ಎಲ್ಲೂ ಮೆನ್ಷನ್ ಮಾಡಿರಲಿಲ್ಲ, ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ. ಸ್ವಲ್ಪ ಬ್ಯುಸಿ ಶೆಡ್ಯೂಲ್ ಆಗಿದ್ದರಿಂದ ನನಗೇನು ಮೆನ್ಷನ್ ಮಾಡೋಕ್ಕಾಗಿಲ್ಲ. ಈಗ ಅಪ್ಕಮಿಂಗ್ 3 ಮೂವೀಸ್ ರಿಲೀಸ್ ಇದೆ. ಸೊ ನಮ್ಮದೇ ಓನ್ ಪ್ರೊಡಕ್ಷನಲ್ಲಿ ಈಗ ಹತ್ತಾರ ಅಂತ ಒಂದು ಸಿನಿಮಾ ಮಾಡ್ತಾ ಇದ್ದೀವಿ, ಪ್ಯಾನ್ ಇಂಡಿಯಾ ಪ್ರಾಜೆಕ್ಟ್. ಸೊ ಅದಕ್ಕೂ ನಿಮ್ಮ ಸಪೋರ್ಟ್, ಲವ್ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ದೆನ್ ಈಗ ನನ್ನ ಅಪ್ಕಮಿಂಗ್ ಮೂವೀಸ್ಗೆಲ್ಲ ನಿಮ್ಮ ಸಪೋರ್ಟ್ ಬೇಕಾಗಿದೆ. ದೆನ್ ನನ್ನ ಒಂದು ಫೇವ್ರೇಟ್ ಮತ್ತು ಯಾಕೆ ಪ್ಯಾಷನ್ನ ನಾನು ಚೂಸ್ ಮಾಡಿದೆ ಅಂದರೆ ಅಪ್ಪು ಸರಿಂದ. ಸೊ ಆವಾಗಿಂದ ನನ್ನ ಫೇವ್ರೇಟ್ ಆ್ಯಕ್ಟರ್ ಸುದೀಪ್ ಸರ್ ಆ್ಯಂಡ್ ಅಪ್ಪು ಸರ್. ಅವ್ರು ಹಾಕ್ಕೊಟ್ಟಿದ್ದ ದಾರಿಯಲ್ಲಿ ಹೋಗಬೇಕಂತ ನಾನು ಪರ್ಸ್ನಲಿ ಡಿಸೈಡ್ ಆಗಿದ್ದೀನಿ. ಅವರಷ್ಟು ಹೆಸರು ಆ ಲೆವೆಲ್ನಂತೂ ಮ್ಯಾಚ್ ಮಾಡೋಕ್ಕೆ ನಿಜ ಆಗಲ್ಲ, ಬಟ್ ಅವ್ರು ಹಾಕ್ಕೊಟ್ಟಿದ್ದ ದಾರಿಯಲ್ಲಿ ಹೋಗ್ಬೋದು. ಆದಷ್ಟು ಬೇರೆಯವ್ರಿಗೆ ಸಹಾಯ ಮಾಡೋದಾಗಲಿ, ಸಿಂಪಲ್ ಆಗಿರೋದು ಹೆಂಗೆ, ವಿತೌಟ್ ಎನಿ ಆ್ಯಟಿಟ್ಯೂಡ್. ಹೀ ಈಸ್ ಲೈಕ್ ಅ ಜೆಮ್ ಆಫ್ ಆ ಕನ್ನಡ ಇಂಡಸ್ಟ್ರಿ. ಸೊ ಅವ್ರು ಹಾಕ್ಕೊಟ್ಟಿದ್ದ ದಾರಿಯಲ್ಲಿ ನಾನು ಹೋಗಿಬಿಟ್ಟು ನನ್ನದೇ ಒಂದು ಹೆಸರು ಮಾಡಬೇಕಂತ ಇದ್ದೀನಿ. ಆ್ಯಂಡ್ ಫ್ಯಾಮ್ಲಿಯಲ್ಲಿ ಯಾರೂ ಈ ಕೆರಿಯರ್ ಚೂಸ್ ಮಾಡಿಲ್ಲ. ಐ ಆಮ್ ದ ಫಸ್ಟ್ ಒನ್ ಟು ಚೂಸ್. ಸೊ ಇದರಲ್ಲಿ ನಾನು ಬೆಳಿಬೇಕಂತಿದ್ದೀನಿ. ಸೊ ಅದಕ್ಕೆ ನಿಮ್ಮ ಸಪೋರ್ಟ್ ಬೇಕು. ಆ್ಯಂಡ್ ನಾಜೀರ್ ಸರ್, ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ನಾಳೆ ಹೊರಡ್ತೀವಂದ್ರೆ ಇವತ್ತು ಆನ್ ಟೈಮ್ ಬಂದುಬಿಟ್ಟು ರೆಕಾರ್ಡಿಂಗ್ ಎಲ್ಲ ಮಾಡಿಕೊಡ್ತಿದ್ದೀರಾ. ಆ್ಯಂಡ್ ಯು ಆರ್ ವೆರಿ ಬೀಂಗ್ ಸ್ವೀಟ್ ಆ್ಯಂಡ್ ಕಂಫರ್ಟೇಬಲ್ ಆಗಿ ನಂಗೆ ಇಂಟರ್ವ್ಯೂ ಮಾಡಿಸ್ಕೊಟ್ರಿ. ಆ್ಯಂಡ್ ನನ್ನ ಅಪ್ಕಮಿಂಗ್ ಮೂವೀಸ್ಗೆಲ್ಲ ಸಪೋರ್ಟ್ ಮಾಡಿ. ನಿಮ್ಮ ಪ್ರೀತಿ ನಮ್ಮ ಮೇಲೆ ಹೀಗೆ ಇರಲಿ. ಥ್ಯಾಂಕ್ ಯು. ಆ್ಯಂಡ್ ಪ್ಲೀಸ್ ವಾಚ್, ಸಬ್ಸ್ಕ್ರೈಬ್ and follow News Track channel because they will be telecasting the most amazing and interesting news. Thank you.